ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಡಿ ಗ್ಯಾಂಗ್ ಬಂದಿಯಾಗಿದೆ. ಮಧ್ಯಂತರ ಬೇಲ್ನಲ್ಲಿರುವ ದಾಸನಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪ್ರತಿ ಬಾರಿ ಕೂಡ ದರ್ಶನ್ ಅವರ ಈ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅಂತೂ ಇಂತೂ ಫೈನಲಿ ಮತ್ತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ದಾಸನಿಗೆ. ಮಧ್ಯಂತರ ಬೇಲ್ನಲ್ಲಿದ್ದಾರೆ ಸದ್ಯಕ್ಕೆ ದರ್ಶನ್ ಅವರು. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಬೇಲ್ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀರ್ಪು ನೀಡುವವರೆಗೂ ಕೂಡ ಮಧ್ಯಂತರ ಬೇಲ್ ಇರುತ್ತೆ. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಬೇಲ್ ವಿಸ್ತರಣೆಯಲ್ಲಿರುತ್ತೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ, ಹಾಗೆ ತಾತ್ಕಾಲಿಕವಾಗಿ ಏನ್ ರಿಲೀಫ್ ಸಿಕ್ಕಿದೆ, ಈ ರಿಲೀಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು. ಯಾಕಂದ್ರೆ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ದರ್ಶನ್ ಅವರಿಗೆ ತಾತ್ಕಾಲಿಕವಾಗಿ ಬೇಲ್ ನೀಡಲಾಗಿದೆ. ಈ ಬೇಲ್ ಮುಗಿಯುವ ಕಾಲ ಕೂಡ ಹತ್ತಿರವಾಗಿತ್ತು. ಇನ್ನೇನು ದರ್ಶನ್ ಅವರು ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇತ್ತು. ಆದ್ರೆ ಹೈಕೋರ್ಟ್ ನಲ್ಲಿ ಅವರ ಬೇಲ್ ಅರ್ಜಿ ಇನ್ನೂ ವಿಚಾರಣೆಯಲ್ಲಿದೆ. ನಾಗೇಶ್ ಅವರು ಒಂದು ಕಡೆ ಪ್ರಬಲವಾದಂತಹ ವಾದಗಳನ್ನ ಮಂಡಿಸುವ ಮುಖಾಂತರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಿದ್ದಾರೆ. ಆದ್ರೆ ಪ್ರಸನ್ನ ಕುಮಾರ್ ಅವರು ನಾನೇನು ಕಮ್ಮಿ ಇಲ್ಲ ಅನ್ನುವಂತೆ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಈ ಬೇಲ್ ವಿಚಾರವಾಗಿ ಆಗಾಗ ತಪ್ಪಿಸ್ತಾನೆ ಇದ್ದಾರೆ. ಸೊ ಪ್ರಸನ್ನ ಕುಮಾರ್ ಅವರು ಬೇಲ್ ರದ್ದತಿಯ ವಿಚಾರವಾಗಿ ಹಾಗೆ ಅವರ ಶಸ್ತ್ರಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾಹಿತಿಯನ್ನ ಕೂಡ ತರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ಅವರು ಯಾಕೆ ಶಸ್ತ್ರಚಿಕಿತ್ಸೆಗೆ ಒಪ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೇಲ್ ವಿಸ್ತರಣೆ ವಿಚಾರವಾಗಿ ಒಂದು ಕುತೂಹಲ ಇತ್ತು. ವಿಸ್ತರಣೆ ಆಗುತ್ತಾ ಅಥವಾ ಏನಾಗಬಹುದು ಅಂತ. ಆದ್ರೆ ಸದ್ಯಕ್ಕೆ ಈಗ ಮಧ್ಯಂತರ ಬೇಲ್ ನಲ್ಲಿರುವ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮುಂದಿನ ದಿನಾಂಕದವರೆಗೂ ಕೂಡ ಮಧ್ಯಂತರ ಬೇಲ್ ವಿಸ್ತರಣೆ ಆಗಲಿದೆ. ಮುಂದಿನ ದಿನಾಂಕ ಅಂದ್ರೆ ಇನ್ನು ಮಾಹಿತಿ ಬರಬೇಕಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಹೈಕೋರ್ಟ್ ತೀರ್ಪು ನೀಡುವವರೆಗೂ ಕೂಡ ಮಧ್ಯಂತರ ಬೇಲ್ ವಿಸ್ತರಣೆಯಲ್ಲಿರುತ್ತೆ. ಆದ್ರೆ ದರ್ಶನ್ ಅವರಿಗೆ ಈಗ ರಿಲೀಫ್ ಬೇಕೇ ಬೇಕಾಗಿದೆ, ಬೇಲ್ ಸಿಗ್ಲೇಬೇಕಾಗಿದೆ. ಬೇಲ್ ಸಿಕ್ಕ ನಂತರ ದರ್ಶನ್ ಅವರ ಮುಂದಿನ ಹೆಜ್ಜೆ ಏನು, ಅದರ ಜೊತೆಗೆ ಅವರ ಗ್ಯಾಂಗ್ ಕೂಡ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಈಗ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, A2 ದರ್ಶನ್, ಈ ರೀತಿಯಾಗಿ A3, A4, A6, A5 ವರ್ಗೂ ಕೂಡ A6 ವರ್ಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ಲಾಗ್ತಾ ಇದೆ ಬೇಲ್ ವಿಚಾರವಾಗಿ. ಪ್ರತಿ ಬಾರಿ ಕೂಡ ಬೇಲ್ ವಿಚಾರಣೆ ಸಾಗುತ್ತೆ, ಅದಾದ ನಂತರವಾಗಿ ವಿಸ್ತರಣೆ ಆಗುತ್ತೆ, ಸಾಗುತ್ತೆ, ವಿಸ್ತರಣೆ ಆಗುತ್ತೆ. ಸೊ ಡಿಸೆಂಬರ್ 11ರಂದು A2 ಆರೋಪಿಗೆ ಅಂದ್ರೆ ದರ್ಶನ್ ಅವರಿಗೆ ಸರ್ಜರಿ ಇದೆ. ಡಿಸೆಂಬರ್ 11ನೇ ತಾರೀಕು, ಇನ್ನೆರಡು ದಿನ. ಮಧ್ಯಂತರ ಬೇಲ್ ಅಂತ್ಯವಾಗೋ ದಿನವೇ ಸರ್ಜರಿಗೆ ಡೇಟ್ ಫಿಕ್ಸ್ ಮಾಡಲಾಗಿದೆ. ಅಂದರೆ ಪ್ರಮುಖವಾಗಿ ಒಂದು ಮಧ್ಯಂತರ ಬೇಲ್ 6 ವಾರಗಳ ಕಾಲ ರಿಲೀಫ್ ಅನ್ನ ದರ್ಶನ್ ಅವರಿಗೆ ಕೊಡಲಾಗಿತ್ತು. ಹೈಕೋರ್ಟ್ಗೆ ಹಿರಿಯ ವಕೀಲ CV ನಾಗೇಶ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಡಿಸೆಂಬರ್ 11ರಂದು ದರ್ಶನ್ ಅವರಿಗೆ ಸರ್ಜರಿ ಆಗುತ್ತೆ, ಅಂದ್ರೆ ಶಸ್ತ್ರಚಿಕಿತ್ಸೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ನಾಗೇಶ್ ಅವರು ಹೈಕೋರ್ಟ್ಗೆ ಕೊಟ್ಟಿದ್ದಾರೆ. ಮಧ್ಯಂತರ ಬೇಲ್ ಅಂತ್ಯವಾಗುವ ದಿನವೇ ಸರ್ಜರಿಗೆ ಡೇಟ್ ಫಿಕ್ಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಲ ಅಂತ ಒದ್ದಾಡ್ತಿದ್ದಾರೆ ದರ್ಶನ್ ಅವರು. ಆ ಡೇಟ್ ವಿಚಾರವಾಗಿ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ರು. ಬಳ್ಳಾರಿಯಲ್ಲಿ ಇದ್ದಷ್ಟು ಕೂಡ ಅವರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು, ಆರೋಗ್ಯ ಸಮಸ್ಯೆ ಉಲ್ಬಣಿಸಿರುವಂತದ್ದು ಅದೇ ವಿಚಾರವಾಗಿ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಡಿಸೆಂಬರ್ ಅಂದ್ರೆ ದರ್ಶನ್ ಅವರ ವಿಚಾರವಾಗಿ ಡಿಸೆಂಬರ್ 6 ವಾರಗಳ ಕಾಲ ಆ ಮಧ್ಯಂತರ ಬೇಲ್ ಅಂತ್ಯವಾಗ ಟೈಮ್ ಹತ್ರ ಬರುವಂತಹ ಸಂದರ್ಭದಲ್ಲಿ ಸರ್ಜರಿ ಮಾಡಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು SPP ಅವರು ವಾದ ಮಾಡಬಹುದು, ಇಲ್ಲಿವರೆಗೂ 6 ವಾರಗಳ ಕಾಲ ಏನ್ ಮಾಡ್ತಿದ್ರು, ಏನು ಎತ್ತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಮೊದಲು ಬೇಡ ಅಂತ ಹೇಳ್ತಿದ್ರು. ಆದ್ರಿಂದ ಅವರಿಗೆ ನೈಸರ್ಗಿಕವಾಗಿ ಚಿಕಿತ್ಸೆ ಅಂದ್ರೆ ಮಸಾಜ್ ಮಾಡುವ ಮುಖಾಂತರವಾಗಿ ಕೆಲವೊಂದಿಷ್ಟು ಔಷಧಿಗಳನ್ನ, ಆಯುರ್ವೇದಿಕ್ ಔಷಧಿಗಳನ್ನ ಕೊಡುವ ಮುಖಾಂತರವಾಗಿ L1, L5 ಎಲ್ಲಿ ಉರುವುತ ಕಂಡು ಬಂದಿತ್ತು ಆ ಪಾರ್ಟ್ಸ್ ಗೆ ಅತಿ ಹೆಚ್ಚಾಗಿ ಸ್ವಲ್ಪ ಗಮನ ಹರಿಸುವ ವಿಚಾರವಾಗಿ ಕೂಡ ಡಾಕ್ಟರ್ಸ್ ಗಳು ಪ್ರಯತ್ನ ಪಡ್ತಿದ್ರು. ಶಸ್ತ್ರಚಿಕಿತ್ಸೆ ಬೇಡ ಅಂತ, ಯಾಕಂದ್ರೆ ಅವ್ರ ಮುಂದಿನ ಫ್ಯೂಚರ್ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಆಕ್ಟ್ರೆಸ್ ಗಳು ಅಂದ್ರೆ ನಟ ನಟಿಯರು ಹೇಗಿರ್ತಾರಪ್ಪ ಅಂದ್ರೆ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ದರ್ಶನ್ ಅವರು ಆರೋಗ್ಯದ ವಿಚಾರವಾಗಿ ಒಪ್ಕೊಳ್ಳೇಬೇಕಾಗಿದೆ, ಇಲ್ಲಾಂದ್ರೆ ದೊಡ್ಡ ಸಮಸ್ಯೆ ಕೂಡ ಕಂಡು ಬರ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅದು ಇನ್ನೇ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ವಾಪಸ್ ಬಳ್ಳಾರಿಗೆ ಹೋಗ್ತಾರ ಅವರು, ಯಾಕಂದ್ರೆ ಮಧ್ಯಂತರ ಜಾಮೀನು ಅರ್ಜಿ ಎಲ್ಲ ಒಂದು ಕಡೆ ಮುಗಿತಾ ಬರ್ತಾ ಇದೆ. ಆ ಒಂದು ದಿನಾಂಕ ಮುಗಿತಾ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇತ್ತು. ರೇಣುಕಾಸ್ವಾಮಿ
ಕೊಲೆಯ ವಿಚಾರವಾಗಿ ಕಾಕಿ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹೇಗೆಲ್ಲ ಹಲ್ಲೆ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದೆ ಭಾಗಕ್ಕೆ ಯಾವ ರೀತಿಯಾಗಿ ಗುದ್ದಿದ್ದಾರೆ ಅನ್ನುವ ವಿಚಾರವಾಗಿ ಫೋಟೋ ಸಾಕ್ಷಿ ಸಮೇತವಾಗಿ ಹಲ್ಲೆ ಮಾಡುವ ಬಗ್ಗೆ ಪುನೀತ್ ಕೂಡ ಬಾಯಿ ಬಿಟ್ಟಿದ್ದಾನೆ ಎನ್ನುವ ಮುಖಾಂತರವಾಗಿ ವಾದವನ್ನ ಮಂಡಿಸಿದ್ದಾರೆ. ಹೈಕೋರ್ಟ್ಗೆ ಪುನೀತ್ ಹೇಳಿಕೆ ಬಗ್ಗೆ ಎಸ್ಪಿಪಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಅವರ ಎದೆಗೆ ಒದ್ರ ದರ್ಶನ್ ಅವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಅವರು ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ದಾರೆ. ಕಾಕಿ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಹೇಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹೇಗೆಲ್ಲ ಯಾವ ರೀತಿಯಾಗಿ ರಾಕ್ಷಸತನ ಮೆರೆದು ಹಲ್ಲೆಯನ್ನ ನಡೆಸಿದ್ರು ಅನ್ನೋ ವಿಚಾರಕ್ಕೆ ಮೊದಲು ಎದೆ ಭಾಗಕ್ಕೆ ಒದ್ದಿದ್ದಾರ ದರ್ಶನ್ ಅವರು, ಅದರ ಫೋಟೋ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಎಸ್ಪಿಪಿ ಹಲ್ಲೆ ಮಾಡಿರುವ ಬಗ್ಗೆ ಪುನೀತ್ ಕೂಡ ಬಾಯಿ ಬಿಟ್ಟಿದ್ದಾನೆ. ಹೈಕೋರ್ಟ್ಗೆ ಪುನೀತ್ ಹೇಳಿಕೆ ಬಗ್ಗೆ ಎಸ್ಪಿಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಬಲವಾದಂತಹ ಮಾಹಿತಿ, ಅದರ ಜೊತೆಗೆ ವಾದ. ಫೋಟೋವನ್ನ ತೋರಿಸಿದ್ದೀರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿರೋದು, ಎಸ್ಪಿಪಿ ಅದಕ್ಕೆ ಹೌದು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ರವಿಶಂಕರ್ ವಶಪಡಿಸಿಕೊಂಡ ಬಟ್ಟೆ, ಈ ಫೋಟೋ ಸೇಮ್ ಟು ಸೇಮ್ ಆಗಿದೆ. ದೇಹ ಸಾಗಿಸಿದ ಬಳಿಕ ಬಟ್ಟೆ ತದನಂತರ ರಕ್ತಮಯವಾಗಿದೆ, ಅದನ್ನ ಬದಲಾಯಿಸಿದ್ದಾರೆ. ಅಂದ್ರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ನಲ್ಲಿ ಗಾಯದ ಗುರುತು ಇದೆ ಅನ್ನುವಂಥ ವಿಚಾರವಾಗಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಯತೀಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ, ಪ್ರತಿ ಬಾರಿ ಕೂಡ ಮುಂದೂಡಿಕೆ ಆಗ್ತಾ ಇತ್ತು, ಆದ್ರೆ ಈಗ ಅವರ ಆ ಒಂದು ತಾತ್ಕಾಲಿಕ ರಿಲೀಫ್ ಕೂಡ ವಿಸ್ತರಣೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಬೇಲ್ ವಿಚಾರ ಕುರಿತಂತೆ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೀತಾನೆ ಇದೆ. ಕಳೆದ ಒಂದು ವಾರದಿಂದ ಈ ಬಗ್ಗೆ ನಡೀತಾ ಇರುವಂತದ್ದು. ಈಗಾಗಲೇ ನಾಗೇಶ್ವರ್ ಏನು ವಾದ ಮಂಡಿಸಿದ್ರು, ದರ್ಶನ್ಗೆ ಯಾಕೆ ಬೇಲ್ ಬೇಕು, ದರ್ಶನ್ ಯಾಕೆ ಬೇಲ್ ಕೊಡಬೇಕು ವಿಚಾರ ಕುರಿತು ನಾಗೇಶ್ವರ್ ಕಂಪ್ಲೀಟ್ ವಾದವನ್ನ ಮಂಡಿಸಿದ್ರು. ಅಲ್ಲದೆ ಈ ಒಂದು ಕೊಲೆಯಲ್ಲಿ ದರ್ಶನ್ ಅವರದ್ದು ಯಾವುದು ತಪ್ಪಿಲ್ಲ ಅನ್ನೋ ಮಾತನ್ನು ಕೂಡ ನಾಗೇಶ್ವರ್ ಹೇಳಿದ್ರು. ಅದಕ್ಕೆ ಪ್ರತಿವಾದವನ್ನು ಮಂಡಿಸಿರುವಂತಹ ಎಸ್ ಪಿ ಪ್ರಸನ್ನ ಕುಮಾರ್, ಇದರಿಗೆ ದರ್ಶನ್ ಡಿ ಗ್ಯಾಂಗ್ ಅವರ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇದೆ, ಸೊ ಈ ಕೊಲೆಗೆ ಮುಖ್ಯ ಕಾರಣ ಇವರೇ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲದೆ ಕೊಲೆ ಹೇಗಾಯ್ತು, ಏನಾಯ್ತು, ಮತ್ತೆ ಕೊಲೆ ಮಾಡೋಕ್ಕೆ ಹೇಗೆಲ್ಲ ಅವರು ಅಸ್ತ್ರಗಳನ್ನು ಉಪಯೋಗಿಸಿದ್ರು, ಜೊತೆಗೆ ಏನಾರು ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಈಗ ಹೈಕೋರ್ಟ್ ಜಡ್ಜ್ ಮುಂದೆ ಇಟ್ಟಿರುವಂಥದ್ದು. ಅಲ್ಲದೆ ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಚಿತ್ರದಿಂದ ಕರ್ಕೊಂಡು ಬರುವಂತ ಟೈಮ್ ಇರ್ಬೋದು, ಅಲ್ಲಿಂದ ಬಂದಾಗಿನಿಂದ ಆರನಕ್ಕೆ ಬಂದ ನಂತರ ಪಟ್ಟಣ ಶೆಟ್ಟಿಗೆ ಹೋದ ನಂತರ ಅಲ್ಲಿ ಏನೆಲ್ಲ ಆಯ್ತು, ಆ ಒಂದು 24 ಗಂಟೆಗಳ ಕಾಲ ಏನೆಲ್ಲ ಆಯ್ತು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅವರು ಇಟ್ಟಿರುವಂಥದ್ದು. ಅಲ್ಲದೆ ಕೊಲೆ ಆದ ಬಳಿಕ ರೇಣುಕಾಸ್ವಾಮಿಯನ್ನ ಅಂದ್ರೆ ಆ ಒಂದು ದೇಹವನ್ನು ತೆಗೆದುಕೊಂಡು ಚರಂಡಿಗೆ ನೆಸಿತಾರೆ, ಕಾಲುವೆಗೆ, ಅಲ್ಲಿ ತನಕ ಕೂಡ ಕಂಪ್ಲೀಟ್ ಏನಾದ್ರು ಆಗಿರೋ ವಿಚಾರವನ್ನ ಈಗ ಪೆನ್ ಟು ಪೆನ್ ಇಟ್ಟಿದ್ದಾರೆ. ಅಲ್ಲದೆ FSL ವರದಿಯನ್ನು ಕೂಡ ಈಗ ಜಡ್ಜ್ ಮುಂದೆ ಇಟ್ಟಿರುವಂಥದ್ದು. ಅಂದ್ರೆ ಫಸ್ಟ್ ಈ ಹಿಂದೇನು ವಾದ ಮಾಡಿದ್ರು ಅದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಟ್ಟು ಈಗ ವಾದವನ್ನು ಮಾಡಿದ್ದಾರೆ. ಜೊತೆಗೆ ಏನೋ ಯಾವುದೇ ಕಾರಣ ಕೂಡ ಜಾಮೀನು ಕೊಡಬಾರ್ದು, ಕೊಟ್ಟರೆ ಈ ಒಂದು ಕೇಸ್ ಹಳ್ಳ ಹಿಡಿಯುತ್ತೆ, ಸೊ ಈ ಒಂದು ಕೇಸ್ ನಿಲ್ಲೋದಿಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೇಳಿರುವುದು. ಹಾಗಾಗಿ ಇದೊಂದು ಹೈ ಪ್ರೊಫೈಲ್ ವ್ಯಕ್ತಿಗಳು ಇರೋದ್ರಿಂದ ಎಲ್ಲರೂ ಕೂಡ ಹೈ ಪ್ರೊಫೈಲ್ ವ್ಯಕ್ತಿಗಳು ಈ ಒಂದು ಕೊಲೆ ಕೇಸ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಒಂದು ವೇಳೆ ನೀವೇನು ಜಾಮೀನು ಕೊಟ್ಟರೆ ಅಥವಾ ಹೊರಗಡೆ ಬಿಟ್ಟರೆ ಅವರನ್ನ ಖಂಡಿತವಾಗಿ ಕೂಡ ಅವರು ಏನು ಈ ಕೇಸನ್ನ ಮತ್ತೆ ಬೇರೆ ತರ ಹೋಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಈಗ ಅಂದ್ರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಸದ್ಯದ ಮಟ್ಟಿಗೆ ಮುಂದೂಡಿದ್ದಾರೆ. ಅಂದ್ರೆ ಯಾವಾಗ ತೀರ್ಪನ್ನು ಕಾಯ್ದೆನ ಇರಿಸಿರುವಂಥದ್ದು, ಸೊ ಯಾವಾಗ ತೀರ್ಪು ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಅದನ್ನ ಕೊಡೋ ತನಕ ಅಲ್ಲಿಯ ತನಕ ಮಧ್ಯಂತರ ಜಾಮೀನು ಏನು ಕೊಟ್ಟಿರೋ ಅದನ್ನು ವಿಸ್ತರಣೆ ಮಾಡಿದ್ದಾರೆ ರೂಪ. ಅಂದರೆ ಡಿಸೆಂಬರ್ 11 ತಾರೀಕಿಗೆ ಅವರಿಗೆ ದರ್ಶನ್ ಅವರಿಗೆ ಒಂದು ಸ್ಮಾಲ್ ಸರ್ಜರಿ ಆಗಬೇಕಿದೆ. ಸೊ ಬೆನ್ನೂರು ಇರೋದ್ರಿಂದ ಆ ಸರ್ಜರಿ ಆದ ಬಳಿಕ ಸೊ ಆ ಸರ್ಜರಿಗೆ ಅದೇ ದಿನನೇ ಅವ್ರದ್ದು ಮಧ್ಯಂತರ ಜಾಮೀನು ಸ್ಟಾಪ್ ಅಂದರೆ ಮುಗಿಯುತ್ತೆ. ಹಾಗಾಗಿ ಆ ಒಂದು ತೀರ್ಪನ್ನು ಕೂಡ ಮುಂದೆ ಇಟ್ಟಿರುವಂಥದ್ದು. ಅಂದರೆ ಮಧ್ಯಂತರ ಜಾಮೀನನ್ನು ಮತ್ತೊಂದಷ್ಟು ದಿನಗಳ ಕಾಲ ಮುಂದೂಡಿದ್ದಾರೆ. ಸೊ ಈ ಒಂದು ಜಾಮೀನು ರೆಗ್ಯುಲರ್ ಜಾಮೀನು ವಿಚಾರಣೆ ಅಂದರೆ ಆ ತೀರ್ಪು ಬರೋವರೆಗೂ ಕೂಡ ಇಲ್ಲಿ ತನಕ ಅವ್ರಿಗೆ ರಿಲೀಫ್ ಸಿಕ್ಕಂತಾಗಿದೆ ರೂಪಾ. ಪ್ರಮುಖವಾಗಿ ಮತ್ತೊಂದು ಕಡೆ ಯತೀಶ್ ನೋಡಿ, ಒಂದು ಎಷ್ಟೇ ಪ್ರಬಲವಾದಂತಹ ವಾದವನ್ನ ನಾಗೇಶ್ ಅವರು ಮಂಡಿಸಿದ್ರು ಕೂಡ ಎಸ್ಪಿಪಿ ಮಾತ್ರ ಬಿಡ್ತಾ ಇಲ್ಲ. ಅದ್ರಲ್ಲಿ ಏನೋ ಒಂದು ಹುಳುಕನ್ನ ಹುಡುಕಿ ಅದನ್ನ ಕೋರ್ಟ್ ನಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ದರ್ಶನ್ ಅವರಿಗೆ ಈಗ ಎಸ್ಪಿಪಿನೇ ಒಂದು ದೊಡ್ಡ ಜವರಾಯನ್ ರೀತಿ ಆಗೋಗ್ಬಿಟ್ಟಿದ್ದಾರೆ. ಎಸ್ ಅಫ್ಕೋರ್ಸ್ ಯಾಕೆಂತಂದ್ರೆ ಪ್ರತಿಯೊಂದು ಪ್ರತಿವಾದ ಮಂಡಿಸಿದ ಮೇಲೆ ಸಾಕ್ಷಿನ ಕೋರ್ಟ್ ಕೇಳುತ್ತೆ. ಸೊ ಆ ಪ್ರತಿಯೊಂದಕ್ಕೂ ಕೂಡ ಈಗ ಸಾಕ್ಷಿನ ಈಗ ಕೊಡ್ತಾ ಇರೋದು ಎಸ್ ಪಿ ಪ್ರಸನ್ನ ಕುಮಾರ್. ಪ್ರತಿಯೊಂದು ವಿಚಾರಣೆಗಳಿಗೂ ಕೂಡ ಪ್ರತಿಯೊಂದು ಘಟನೆ ಕೂಡ ಸಾಕ್ಷಿನ
ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಒಂದು ವಿಚಾರ ಹೇಳ್ಬೇಕಂತಂದ್ರೆ ಈಗಾಗಲೇ ದರ್ಶನ್ ಅವರು ಮತ್ತೆ ಅವ್ರ ಗ್ಯಾಂಗ್ ಈಗಾಗಲೇ ರೇಣುಕಾಸ್ವಾಮಿಯ ಎದೆಗೆ ಒದ್ದಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಹೇಗೆ ಅಲ್ಲೇ ಮಾಡಿದ್ರ ಬಗ್ಗೆ ಅವರು ವಿಸ್ತರಣೆ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಾ, ಬಟ್ ಇದಕ್ಕೆ ಸಾಕ್ಷಿ ಮಾತ್ರ ಇದೆಯಾ ಅಂದಾಗ ಅದಕ್ಕೂ ಕೂಡ ಉತ್ತರ ಕೊಟ್ಟರೆ ಹೌದು ನಮ್ಮ ಸಾಕ್ಷಿ ಇದೆ, ಅದಕ್ಕೋಸ್ಕರ ಫೋಟೋಗಳನ್ನ ಇಟ್ಟಿದ್ದೀವಿ. ಸೊ ಫೋಟೋಗಳನ್ನ ಜಡ್ಜಿಗೆ ಈಗ ಅದನ್ನು ಕೊಟ್ಟಿರುವಂಥದ್ದು. ಅಂದರೆ ಅಲ್ಲದೆ ಆ ಎದೆ ಭಾಗಕ್ಕೆ ಒದ್ದಂತಹ ಸಂದರ್ಭದಲ್ಲಿ 17 ಮೂಳೆಗಳು ಮುರಿದೋಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿರೋದು. ಡಾಕ್ಟರ್ ಕೂಡ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ, ಎದೆ ಭಾಗದಲ್ಲಿ 17 ಮೂಳೆಗಳು ಮುರಿದಿರೋ ಬಗ್ಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಸಾಕ್ಷಿಯಾಗಿ ನಿಂತ್ಕೊಂಡಿರೋದು. ಜೊತೆಗೆ ಇನ್ನೊಂದು ಪುನೀತ್ ಅಂತ ಏನು ವ್ಯಕ್ತಿ ಇದ್ದಾರೆ, ಈ ಒಂದು ಕೊಲೆ ಕೇಸಲ್ಲಿ ದರ್ಶನ್ ಗ್ಯಾಂಗ್ ಇರುವಂಥ ಒಬ್ಬ ಹುಡುಗ ಇದ್ದಾನೆ, ಅವ್ನು ಕಂಪ್ಲೀಟ್ ಕೊಲೆ ಮಾಡಿರೋದಾಗಿ ಮತ್ತೆ ಕೊಲೆ ಬಗ್ಗೆ ಹೇಗೆಲ್ಲ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವನು ಹೇಳಿರುವಂಥದ್ದು. ಇದು ಕೂಡ ದೊಡ್ಡ ಸಾಕ್ಷಿಯಾಗಿ ಈಗ ಪ್ರಸನ್ನ ಕುಮಾರ್ ಜೊತೆ ನಿಂತ್ಕೊಂಡಿರೋದು. ಹಾಗಾಗಿ ಈ ಥರದ್ದು ಆಲ್ಮೋಸ್ಟ್ ಎಲ್ಲ ಸಾಕ್ಷಿಯನ್ನು ಅವ್ರು ಹೇಳ್ತಿದ್ದಾರೆ. ಅಲ್ಲದೆ ಏನು FSL ವರದಿ ಬಂದ ನಂತರ ಅಂದರೆ ಮೊಬೈಲ್ನ ರಿಟ್ರೀವ್ ಮಾಡ್ತಾರಲ್ಲ, ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳು ಕೂಡ ಸಿಕ್ಕಿರುವಂಥದ್ದು. ಈ ಅಲ್ಲೇ ಮಾಡೋ ಸಂದರ್ಭದಲ್ಲಿ ಈ ಏನು ದರ್ಶನ್ ಜೊತೆ ಇದ್ದಂಥ ಒಂದಷ್ಟು ಹುಡುಗರು ಫೋಟೋನ ತೆಗೆದುಕೊಂಡಿದ್ದಾರೆ. ಸೊ ಆ ಫೋಟೋನ ರಿಟ್ರೀವ್ ಮಾಡಿ ಡಿಲೀಟ್ ಮಾಡಿದ್ದಾರೆ. ಫಸ್ಟು FSL ವರದಿಗೆ ಅವ್ರ ಮೊಬೈಲನ್ನು ಒಪ್ಪಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಎಲ್ಲ ಫೋಟೋಗಳು ಕೂಡ ಈಗ ರಿಟ್ರೀವ್ ಆಗಿದೆ. ಆ ಫೋಟೋಸ್ ಕೂಡ ಈಗ ಜಡ್ಜ್ ಮುಂದೆ ಇಟ್ಟಿರುವಂಥದ್ದು. ಅಲ್ಲದೆ ರೇಣುಕಾಸ್ವಾಮಿಯನ್ನು ಏನು ಚಿತ್ರದಿಂದ ಏನು ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಬರ್ತಲ್ಲ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದೊಂದು ವಿಡಿಯೋ ಕೂಡ ಕೊಟ್ಟಿರೋದು. ಅಂದರೆ ಅವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಏನು ಅಲ್ಲಿ ಸಿಗುವಂಥ ಏನು ಸಿಗುತ್ತಲ್ಲ, CCTV ಕ್ಯಾಮ್ರಾ ಏನು ಸಿಗುತ್ತಲ್ಲ, ಆ ವಿಡಿಯೋನೆಲ್ಲ ತೆಗೆದುಕೊಂಡು ಬಂದು ಕೊಟ್ಟಿರೋದು. ಅಲ್ಲದೆ ಪಟ್ಟಣಗೆರೆ ಏನಿದೆ ಆ ಶೆಡ್ಡಲ್ಲಿ ಏನಿದೆ, ಶೆಡ್ಡಲ್ಲಿ ಕೂಡ ಒಂದು CCTVಲಿ ಸುತ್ತಮುತ್ತ CCTVಲಿ ಸಿಕ್ಕಿರುವಂಥ ವಿಜುವಲ್ಸ್ ಇರ್ಬೋದು, ಒಂದಷ್ಟು ಫೋಟೋಸ್ ಇರ್ಬೋದು, ಎಲ್ಲದೂ ಕೂಡ ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಕೊಲೆ ಕೇಸಲ್ಲಿ ಒಂದು ರೀತಿಯಾಗಿ ಪ್ರಸನ್ನ ಕುಮಾರ್ ಮೇಲ್ಗೇರು ಸಾಧಿಸಿದ್ದಾರೆ. ಸೊ ಒಂದು ರೀತಿಯಾಗಿ ದರ್ಶನ್ಗೆ ಕಂಟಕವಾಗಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ರೂಪಾ, ಈ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಯತೀಶ್ ನೋಡಿ, ಒಂದು ಈ 6 ವಾರಗಳ ಗಡುವಲ್ಲಿ ಯಾವಾಗ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ, ಅವರು ಯಾವಾಗ ಗುಣಮುಖರಾಗ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಅದರ ಜೊತೆಗೆ SPP ಕೂಡ ಪ್ರತಿ ಬಾರಿ ಬೇಲ್ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ರು. ಆದ್ರೆ ಫೈನಲಿ ದರ್ಶನ್ ಅವರ ಈ ತಾತ್ಕಾಲಿಕ ಬೇಲ್ ಯಾವತ್ತು ಅಂತ್ಯವಾಗುತ್ತೋ ಅವತ್ತೇ ಶಸ್ತ್ರಚಿಕಿತ್ಸೆಗೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಸೊ ಎಲ್ಲೋ ಮತ್ತೆ ವಾಪಸ್ ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಕಾದು ಕಾದು ಕೊನೆಯದಾಗಿ ಅದೇ ಡೇಟ್ ಫಿಕ್ಸ್ ಆಯ್ತಾ ಅಥವಾ ಏನು, ಇದ್ರ ಬಗ್ಗೆ ಇದರ ಒಳಮರ್ಮ ಏನಿರ್ಬೋದು ಅಂತ? ಎಸ್, ನೀವ್ ಹೇಳಿದ್ದು ನಿಜ. ಯಾಕೆ ಅಂತಂದ್ರೆ ಸಾಮಾನ್ಯ ಒಂದ್ಸಲ ಬೇಲ್ ಪಡ್ಕೊಂಡು ಬಂದ ಮೇಲೆ ಯಾರು ಕೂಡ ಒಳಗಡೆ ಹೋದಕ್ಕೆ ಇಷ್ಟಪಡಲ್ಲ. ಆಗ ಏನು ಪ್ಲಾನ್ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನ ನೋಡಿದಾಗ ಆ ಥರ ಅನಿಸುತ್ತೆ. ಯಾಕೆಂದ್ರೆ ದರ್ಶನ್ ಅವರು ಮಧ್ಯಂತರ ಜಾಮೀನ ಪಡ್ಕೊಂಡು ಬಂದಿದ್ದು ಒಂದು ವಿಚಾರ, ಅವ್ರಿಗೆ ಸರ್ಜರಿ ಆಗಬೇಕಿದೆ ಅಂತ. ಯಾಕೆಂದರೆ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಬೆನ್ನು ಊತ ಕಾಣಿಸ್ಕೊಳುತ್ತೆ, ಬೆನ್ನಲ್ಲಿ ಉರಿ ಕಾಣಿಸ್ಕೊಳುತ್ತೆ, L1 L5 ಅವ್ರಿಗೆ ಏನೋ ಪೇನ್ ಇರೋದು ಗೊತ್ತಾಗುತ್ತೆ. ಸೊ ಅಫ್ಕೋರ್ಸ್ ಅದೆಲ್ಲ ಇರೋದು ನಿಜಾನೇ, ಏಕೆಂದರೆ ಅಲ್ಲಿಯ ವೈದ್ಯ ಅದನ್ನು ಕನ್ಫರ್ಮ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಸೊ ಅದಾದ ಬಳಿಕ ಅವ್ರಿಗೊಂದು ಸ್ಮಾಲ್ ಸರ್ಜರಿ ಆಗಬೇಕು ಅಂತ ವಿಮ್ಸ್ ವೈದ್ಯ ಅಧಿಕಾರಿಗಳು ಹೇಳ್ತಾರೆ. ಆ ಒಂದು ಏನು ಪಾಯಿಂಟ್ಸ್ ಇಟ್ಕೊಂಡು ದರ್ಶನ್ ಅವರು ಮಧ್ಯಂತರ ಜಾಮೀನ ಪಡ್ಕೊಳ್ತಾರೆ. ಸೊ ಅವರಿಗೆ 45 ಡೇಸ್ ಮಧ್ಯಂತರ ಜಾಮೀನು ಸಿಗುತ್ತೆ. ಬಟ್ ಯಾವಾಗ ಅವ್ರಿಗೆ ಸರ್ಜರಿ ಆಗ್ಬೋದು, ಯಾವಾಗ ಆಪರೇಷನ್ ಮಾಡ್ಬೋದು ಅನ್ನೋದು ಸಾಕಷ್ಟು ದಿನಗಳಿಂದ ಕಾಡ್ತಿದ್ದಂಥ ಪ್ರಶ್ನೆ. ಏಕೆಂದರೆ ದರ್ಶನ್ ಅವರು ಬಳ್ಳಾರಿಯಿಂದ ಬಂದ ನಂತರ ಒಂದು ದಿನ ಅಷ್ಟೇ ಮನೇಲಿರುತ್ತೆ, ಆ ನಂತರ ಆಸ್ಪತ್ರೆಗೆ ದಾಖಲಾಗ್ತಾರೆ. ಸೊ ಆದರೆ ಯಾಕೆ ಅವ್ರಿಗೆ ಅಲ್ಲಿನ ಚಿಕಿತ್ಸೆ ಬಗ್ಗೆ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಇರ್ಬೋದು ಯಾಕೆ ಅವ್ರಿಗೆ ಗಮನ ಕೊಡ್ತಿಲ್ಲ, ಯಾಕೆ ಅವ್ರಿಗೆ ಹೈಕೋರ್ಟ್ಗೆ ಹೇಳ್ತಿಲ್ಲ? ಯಾಕೆಂದರೆ ಹೈಕೋರ್ಟು ಕೊಟ್ಟಂಥ ಸಮಯದಲ್ಲಿ ಮಧ್ಯಂತರ ಜಾಮೀನು ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿರುತ್ತೆ, ಪ್ರತಿದಿನದ ಅಪ್ಡೇಟ್ಸ್ನ ನೀವು ಕೋರ್ಟ್ ಬಂದು ಇಡಬೇಕಿರುತ್ತೆ, ಕೋರ್ಟಿಗೆ ಬಂದಾಗ ತಿಳಿಸ್ಬೇಕಿರುತ್ತೆ ಅಂತ. ಸೊ ಆಗ ಏನು SP ಪ್ರಸನ್ನ ಕುಮಾರ್ ಕೇಳುವಂಥ ಒಂದೇ ಪ್ರಶ್ನೆ, ಯಾಕೆ ಇನ್ನೂ ಕೂಡ ಅವರಿಗೆ ಸರ್ಜರಿ ಮಾಡಿಲ್ಲ ಅನ್ನೋ ಪ್ರಶ್ನೆನ ಕೇಳ್ತಾರೆ. ಅದಕ್ಕೆ CV ನಾಗೇಶ್ವರ ಉತ್ತರ ಕೊಟ್ಟಿದ್ದು, ಅವರಿಗೆ ಸದ್ಯದಲ್ಲೇ ಆಗುತ್ತೆ, ಬಟ್ ಏಕೆಂತಂದರೆ ಅವರ BP ವೇರಿಯೇಷನ್ಸ್ ಆಗ್ತಾ ಇದೆ, ಅವರ ಶುಗರಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ, ಹಾಗಾಗಿ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಬಟ್ ಮೊನ್ನೆ ಒಂದು ವಿಚಾರದಲ್ಲಿ ಏನಾಗ್ತದೆ, ಯಾಕೆ ಇದು ಬೇಕಾಗೆ ಮಾಡ್ತಿರೋಂಥ ವಿಚಾರ, ನೀವು ಆಪರೇಷನ್ ಆಗಿಲ್ಲ ಅಂತಂದ್ರೆ ಯಾಕೆ ಇಟ್ಕೊಂಡಿರೋ ಹಾಸ್ಪಿಟ್ಲಲ್ಲಿ, ಮತ್ತೆ ಅವರನ್ನು ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದು ಡಿಸೆಂಬರ್ 11ನೇ ತಾರೀಕು ಏನು ಅವರಿಗೆ ಆಪರೇಷನ್ ಮಾಡಿಸ್ತೀವಿ, ಅವತ್ತು ಡೇಟ್ ಕೊಟ್ಟಿದ್ದಾರೆ ಅನ್ನೋ ಮಾತು ಹೇಳಿದ್ದಾರೆ. ಎಸ್, ಡಿಸೆಂಬರ್ 11 ಅಲ್ಲಿಗೆ ಅವರ ದರ್ಶನ್ ಅವರ ಒಂದು ಮಧ್ಯಂತರ ಜಾಮೀನು ಕ್ಲೋಸ್ ಆಗುತ್ತೆ. ಸೊ ಅದೇ ದಿನ ಆಪರೇಷನ್ ಮಾಡಿಸ್ತೀನಿ ಅಂದರೆ ಅಥವಾ ಸರ್ಜರಿ ಮಾಡಿಸಿದ್ರೆ ಮತ್ತೊಂದಷ್ಟು ದಿನಗಳ ಕಾಲ ಅದನ್ನು ತಳ್ಬೋದಿರುತ್ತಲ್ಲ, ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಗದೆ ಹೋದಂಥ ಸಂದರ್ಭದಲ್ಲಿ. ಸೊ ಇದು ಒಂದಷ್ಟು ಯೂಸ್ ಆಗುತ್ತೆ ಅಂತ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿರ್ಬೋದು ಅನಿಸುತ್ತೆ ರೂಪಾ.
ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್, ಪ್ರಮುಖವಾಗಿ ಒಂದು ಕಡೆ ಈಗ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂತೂ ಫಿಕ್ಸ್ ಆಗಿದೆ. ಯಾಕಂದ್ರೆ ಒಂದು ಅವರ ಈ ತಾತ್ಕಾಲಿಕ ರಿಲೀಫ್ ನ ಡೇಟ್ ಮುಗಿತಾ ಬರ್ತಿತ್ತು, ಅದು ಯಾವಾಗ ಅಂತ್ಯವಾಗುತ್ತೆ? ದರ್ಶನ್ ಅವರು ಮತ್ತೆ ವಾಪಸ್ ಬಳ್ಳಾರಿಗೆ ಬರ್ತಾರಾ ಅಥವಾ ಏನಾದ್ರೂ ಬೇರೆ ರೀತಿಯ ಸಬೂಬು ಇರುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆ ಕೂಡ ಇತ್ತು. ಅದ್ರ ಜೊತೆಗೆ SPP ಪ್ರಸನ್ನ ಕುಮಾರ್ ಅವರ ವಾದ ಎಷ್ಟರ ಮಟ್ಟಿಗೆ ದರ್ಶನ್ ಅವರಿಗೆ ಭಯ ಉಡಿಸಿದೆ ಅಂದ್ರೆ, ಪ್ರತಿ ಬಾರಿ ಕೂಡ ದರ್ಶನ್ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಭಯನೇ ಇರ್ತಿತ್ತು. ಯಾವಾಗ ನನಗೆ ರಿಲೀಫ್ ಸಿಗುತ್ತಪ್ಪ, ಯಾವಾಗ ಇದರಿಂದ ವಾಪಸ್ ಬರ್ತೀನಪ್ಪ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಒಂದು ಸ್ವಲ್ಪ ಈಗ ಮತ್ತೆ ರಿಲೀಫ್ ಸಿಕ್ಕಂತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರ ಶಸ್ತ್ರಚಿಕಿತ್ಸೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ, ಅದರ ಜೊತೆಗೆ ಮತ್ತೊಂದು ಕಡೆ ಈ ಶಸ್ತ್ರಚಿಕಿತ್ಸೆ ಆದ ನಂತರವಾಗಿ ಅವರ ಈ ಬೇಲ್ ವಿಚಾರದ ಅರ್ಜಿಯ ವಿಚಾರವಾಗಿ ಕೂಡ ಸಾಕಷ್ಟು ಕುತೂಹಲ ಹಾಗೆ ಪ್ರಶ್ನೆ ಕಾಡ್ತಾ ಹೋಗ್ತಿದೆ.